ಸರ್ ಹಾಯ್ ನಮಸ್ಕಾರ, ವಿಕಾಸ್ ವಿಕಾಸ್ ಹೇಗಿದ್ದೀರಾ? ಹಾಯ್. ಸೂಪರ್ ಹಾಯ್ ಸೂಪರ್, ನಾನು ಆರಾಮಾಗಿದ್ದೀನಿ. ಬಿಗ್ ಬಾಸ್ ಸೀಸನ್ 12 ಪೂರ್ತಿ ನೋಡಿದ್ರ? ಅವಾಗ ಅವಾಗ ಫ್ರೀ ಸಿಕ್ತಾಗ ನೋಡಿದ್ರ? ಸರ್, ಬಿಗ್ ಬಾಸ್ ಸೀಸನ್ 12 ಮಾತ್ರ ಅಲ್ಲ, ನಾವು ಎಲ್ಲಾ 12 ಸೀಸನ್ ಪೂರ್ತಿ ನೋಡಿದೀವಿ. ಫಸ್ಟ್ ಇಂದಾನು ಫಾಲೋ ಮಾಡ್ಕೊಂಡ್ ಬಂದಿದೀವಿ. ಅದು ಇವರು ನಮ್ಮ ಆತ್ಮೀಯರು ದಿವಾಕರ್ ಹೇಳ್ದಾಗೆ ನಾವಿರೋ ಜಾಗ ಬಂದು ಗೋತನ್ಬರ್ಗ್, ಸ್ವೀಡನ್ ಅಲ್ಲಿ. ಸೊ ಇಲ್ಲಿ ಜಾನ್ವರಿ ಡಿಸೆಂಬರ್ ಟೈಮಲ್ಲಿ ಆದಷ್ಟು ಸುಮಾರು ಕತ್ಲೆ ಇರುತ್ತೆ, ಚಳಿ ಜಾಸ್ತಿ. ಇಂಥ ಟೈಮಲ್ಲಿ ನಾವು ಆಫೀಸ್ ಇಂದ ಬಂದ್ಮೇಲೆ ನಮಗೆ ಮೇನ್ ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್. ಅವರು ಕರೆಕ್ಟ್ ಈ ಸೀಸನ್ ಈ ಟೈಮಲ್ಲೇ ಸ್ಟಾರ್ಟ್ ಮಾಡ್ತಾರೆ ಬಿಗ್ ಬಾಸ್. ಸೊ ನಮಗದು ಬಹಳ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಆದ್ರಿಂದ ನಾವು ಎಲ್ಲಾರು ಯಾವ ಎಪಿಸೋಡ್ ಬಿಡದೆ ಕಂಟಿನ್ಯೂಸ್ ಆಗಿ ನೋಡಿದೀವಿ. ಬಿಗ್ ಬಾಸ್ ಸೀಸನ್ 11ಗೂ ಬಿಗ್ ಬಾಸ್ ಸೀಸನ್ 12ಗೂ ಏನ್ ಸರ್ ವ್ಯತ್ಯಾಸ ಇದೆ? ಏನ್ ಏನ್ ನೋಡಿದ್ರಿ ನೀವು? ಸರ್, ನಾವು 11 ಸೀಸನ್ ನೋಡಿದೀವಿ, ಆದ್ರೆ ಸ್ವಲ್ಪ ನಮ್ಗನ್ಸ್ದಂಗ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಇದರಲ್ಲಿ ಬಹಳ ಎಂಟರ್ಟೈನ್ಮೆಂಟ್, ಬಹಳ ಒಂಥರ ಆ ಎಲ್ಲಾ ತರ ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲಾನು ಕೂಡ್ ಬಂದಿತ್ತು ಇದ್ರಲ್ಲಿ. ಆದ್ರಿಂದ ನಮಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇದು ಎಲ್ಲಾರು ನೋಡೋ ತರ, ಇವಾಗ ಗಿಲ್ಲಿ ಅಂತ ಕಾಮಿಡಿ ಇರೋದ್ರಿಂದ ನಮ್ಮನೇಲಿ ಪುಟ್ಟ ಮಕ್ಕಳಿಂದಾನು ಅವರು ನೋಡೋಂತ ಒಂದು ಆ ಪ್ರಸಕ್ತಿ ಮೂಡ್ ಬಂತು. ಅದಕ್ಕೆ ನಮಗ್ ಬಹಳ ಖುಷಿ ಆಗುತ್ತೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಮತ್ತೆ ನಿಮ್ಮ ಓಟ್ ಯಾರಿಗೆ? ಸರ್, ನಮಗೆ ಗಿಲ್ಲಿ ಬಹಳ ಇಷ್ಟ, ಆದ್ರೆ ಅದರಷ್ಟೇ ಅಶ್ವಿನಿ ಗೌಡ ಅವರು ಇಷ್ಟ ನಮ್ಗೆ. ಯಾಕಂದ್ರೆ ಅವ್ರಿಬ್ರು ಇದ್ದಿದ್ರಿಂದಾನೇ ಈ ಸಲ ತೂಕ ಏರಿದೆ ಬಿಗ್ ಬಾಸ್ಗೆ. ಅವ್ರಿಬ್ರು ಬಹಳ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಒಬ್ರು ಕೊಟ್ಟಿರೋ ಟಾಂಗ್ಗೆ ಇನ್ನೊಬ್ರು ಕೊಟ್ಟಿರೋ ಟಕ್ಕರೇ ಅಲ್ಲಿ ಸೂಟ್ ಆಗಿದೆ. ಆದ್ರಿಂದ ನಮ್ಗೆ ಇಬ್ರು ಬಹಳ ಇಷ್ಟ. ಬಟ್ ಆ ಗಿಲ್ಲಿ ಗೆದ್ರೆ ಬಹಳ ಖುಷಿ. ಕಿಚ್ಚ ಸುದೀಪ್ ಅವ್ರ ಕೈಯಲ್ಲಿ ಇವತ್ತು ಗ್ರ್ಯಾಂಡ್ ಫಿನಾಲ್ ಅಲ್ಲಿ ಒಬ್ರು ವಿನ್ನರ್ ಆದ್ರೆ ಇನ್ನೊಬ್ರು ರನ್ನರ್ ಆಗ್ತಾರೆ. ಯಾರು ವಿನ್ನರ್ ಆಗ್ಬೇಕು, ಯಾರು ರನ್ನರ್ ಆಗ್ಬೇಕು ನಿಮ್ ಪ್ರಕಾರ? ಸರ್, ಖಂಡಿತ ಗಿಲ್ಲಿ ಅಶ್ವಿನಿ ಗೌಡನ. ಗಿಲ್ಲಿ ವಿನ್ನರ್, ಅಶ್ವಿನಿ ಗೌಡ ರನ್ನರ್ ಆದ್ರೆ ನಮಗೆ ಬಹಳ ಖುಷಿ. ಎಸ್ ಎಸ್ ಸರ್, ನೋಡೋಣ ಸರ್ ಯಾರು ಗೆಲ್ತಾರೆ, ಯಾರು ರನ್ನರ್ ಆಗ್ತಾರೆ ಅಂತ. ಎಲ್ರು ಅದನ್ನೇ ಕಾದ್ ಕುಳ್ತಿದ್ದಾರೆ. ನೀವು ಸ್ವೀಡನ್ ಇಂದ ಅದನ್ನೇ ಫಿನಾಲ್ ಏನ್ ನೋಡ್ತಾ ಇದೀರಾ ಅಂತ ನೋಡ್ತಾ ಇರೋದೇ ನಿಜವಾಗ್ಲೂ ಖುಷಿಯಾದಂತ ವಿಷಯ. ಕನ್ನಡದ ರಿಯಾಲಿಟಿ ಶೋನ ನೀವು ಅಲ್ಲಿಂದ ನೋಡ್ತೀರಾ ಅನ್ನೋದು ನಿಜವಾಗ್ಲೂ ಎಲ್ಲಾ ಕನ್ನಡಿಗರಿಗೂ ಖುಷಿಯಾದಂತ ವಿಷಯ ಸರ್. ಈಗ ಮತ್ತೊಬ್ರನ್ನ ಮಾತಾಡ್ಸ್ಬೋದಾ ನಾವು?